ಯಾವುದೇ ರೀತಿಯಾದಂತಹ ಒಂದು ಬ್ಲಾಗ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಬಿಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಮತ್ತು ಏನುಂಟು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಕಾಣ್ತಾ ಇರ್ಬೋದು ಯೂಟ್ಯೂಬ್ನಲ್ಲಿ ನನಗೆ ಆಲ್ಮೋಸ್ಟ್ 13.5K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಯೂಟ್ಯೂಬಲ್ಲಿ ಕೂಡ ನನ್ನದು ಮಾನಿಟೈಸೇಷನ್ಸ್ ಏನುಂಟು ಅದೆಲ್ಲ ಓಪನ್ ಆಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನದು ಕೂಡ ಒಂದು ಬೈಕ್ನ ಒಂದು ಪೇಜ್ ಇರಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಆಲ್ಮೋಸ್ಟ್ ನಾನು ಮೊನ್ನೆ ಲೆಕ್ಕಾಚಾರ ಮಾಡುವಾಗ ಆಲ್ಮೋಸ್ಟ್ ಹತ್ತಿರ 2 lakhs ಅಂತ ಹೇಳ್ಬೋದು. 2 lakhs ನಾನು ಖರ್ಚು ಮಾಡಿದ್ದೇನೆ. ಸೊ ಒಂದು ಸ್ವಲ್ಪ ಕೂಡ ಅರ್ನಿಂಗ್ಸ್ ಇಲ್ಲ ಅಂತ ಹೇಳಿದರೆ ಆ ಒಂದು ಫ್ಯಾಷನ್ಗೆ ನನಗೆ ಒಂದು ಸ್ವಲ್ಪ ಕೂಡ ಬೆಲೆ ಇರೋದಿಲ್ಲ. ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದರೆ ಆದಷ್ಟು ಬೇಗ ನನ್ನ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ಒಂದು ಗಾಡಿಯನ್ನು ಸ್ವಲ್ಪ ಕಮ್ಮಿ ಮಾಡ್ತೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಇವತ್ತು ಒಂದು ಸಣ್ಣ ಕೆಲಸ ಇತ್ತು, ನನ್ನ ಕಾಲೇಜ್ಗೆಲ್ಲ ಹೋಗಲಿಕ್ಕೆ ಇತ್ತು. ಸೊ ಆ ಒಂದು ರೀಸನಿಂದ ಬೈಕ್ ಇಟ್ಕೊಂಡು ಹೊರಟಿದ್ದೇನೆ. ಸೊ ಅದೇ ಟೈಮಲ್ಲಿ ಒಂದು ಮಾಹಿತಿ ಅಥವಾ ಒಂದು ವಿಷಯ ತಿಳಿಸ್ಬೇಕಂತ ಹೇಳಿ ಅನ್ನಿಸ್ತು. ಸೊ ಆ ಒಂದು ರೀಸನಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಹೌದು, ನಾನು ಇನ್ನೊಂದು ಸ್ವಲ್ಪ ದಿನಗಳ ತನಕ ಅಂದರೆ ಒಂದು 15 ದಿನ ಅಂತ ಅಂದ್ಕೊಳ್ತೇನೆ. 15 ದಿನಗಳ ತನಕ ನನ್ನ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಬರೋದಿಲ್ಲ. ಯಾವುದೇ ರೀತಿಯಾದಂತಹ ಒಂದು ಬ್ಲಾಗ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಬಿಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ವಿಷಯ ಏನಿಲ್ಲ, ಒಂದು ಸಣ್ಣ ವಿಷಯ ಅಷ್ಟೇ. ನನಗೆ ಸ್ವಲ್ಪ ದಿನಗಳ ತನಕ ಎಕ್ಸಾಮ್ ಇದೆ, ಸೆಮಿಸ್ಟರ್ ಎಕ್ಸಾಮ್. ಸೊ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ಸೊ ಆ ಒಂದು ರೀಸನಿಂದ ಬ್ಲಾಗ್ ಎಲ್ಲ ಮಾಡಿದರೆ ಸ್ವಲ್ಪ ಎಡವಟ್ಟಾಗ್ತದೆ ಅಂತ ಹೇಳಿ, ಅಂದರೆ ಎಲ್ಲ ಕಾನ್ಸಂಟ್ರೇಷನ್ ಈ ಸೈಡ್ ಬರ್ತದೆ. ಎಕ್ಸಾಮ್ನ ಸೈಡ್ ಏನುಂಟು ನನ್ನ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತದೆ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಇನ್ನೊಂದು 15 ದಿನಗಳ ತನಕ ನನ್ನದೊಂದು ವೀಡಿಯೋಸ್ ಏನುಂಟು ಅದರ ಬಗ್ಗೆ ನಾನು ಜಾಸ್ತಿ ಏನುಂಟು ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಅದಾದಮೇಲೆ ಮತ್ತೆ ಏನುಂಟು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ಇಷ್ಟರವರೆಗೆ ಏನುಂಟು ನಾನೊಂದು 5, 4, 5, 6 ಆ ಒಂದು ದಿನಗಳಲ್ಲಿ ಟೈಮ್ ಗ್ಯಾಪಲ್ಲಿ ನಾನು ವಿಡಿಯೋ ಬಿಡ್ತಾ ಇದ್ದೆ. ಒಂದು 5 ದಿನಕ್ಕೊಮ್ಮೆ ಆಗಿರ್ಬೋದು, 6 ದಿನಕ್ಕೆ ಆಗಿರ್ಬೋದು, ಆ ರೀತಿ ಬಿಡ್ತಾ ಇದೆ. ಇನ್ಮೇಲೆ ಏನುಂಟು ಒಂದು 15 ದಿನಗಳು ಕಳೆದಾದ್ಮೇಲೆ ಆದಷ್ಟು ನಾನು ಇನ್ನೂ ಕೂಡ ಆದಷ್ಟು ಬೇಗ ವಿಡಿಯೋ ಬಿಡಬೇಕಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಯೂಟ್ಯೂಬ್ನ ಗ್ರೋತಿಗೋಸ್ಕರ ಅಷ್ಟೇ ನಾನು ತುಂಬ ಕಮ್ಮಿ ಏನುಂಟು ಯೂಟ್ಯೂಬ್ ಸೈಡ್ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂತಹದ್ದು. ಜಾಸ್ತಿ ನಾನು ಇನ್ಸ್ಟಾಗ್ರಾಮ್ನ ಸೈಡ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ನ ಸೈಡಿಂದ ನನಗೆ ₹1 ಕೂಡ ಒಂದು ಸ್ವಲ್ಪ ಕೂಡ ನನಗೆ ಏನುಂಟು ಅರ್ನಿಂಗ್ಸ್ ಇಲ್ಲ. ಯಾವುದೇ ರೀತಿಯಾದಂತಹ ಒಂದು ಅರ್ನಿಂಗ್ಸ್ ಇಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಕಾಣ್ತಾ ಇರ್ಬೋದು ಯೂಟ್ಯೂಬ್ನಲ್ಲಿ ನನಗೆ ಆಲ್ಮೋಸ್ಟ್ 13.5 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 13.5K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಯೂಟ್ಯೂಬಲ್ಲಿ ಕೂಡ ನನ್ನದು ಮಾನಿಟೈಸೇಷನ್ಸ್ ಏನುಂಟು ಅದೆಲ್ಲ ಓಪನ್ ಆಗಲಿಲ್ಲ. ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ 15 ಡೇಸ್ ಆದಮೇಲೆ, ಈಗ ಬೇಡ ಅದರ ವಿಷಯ. ಸೊ ಯೂಟ್ಯೂಬಲ್ಲಿ ಕೂಡ ನನಗೆ ಏನುಂಟು ಒಂದು ಅರ್ನಿಂಗ್ಸ್ ಇಲ್ಲ. ನಾನು ಆಲ್ಮೋಸ್ಟ್ ಒಂದು 2 lakhs ತನಕ ನಾನು ಏನುಂಟು ಈ ಒಂದು ಬೈಕನ್ನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನದು ಕೂಡ ಒಂದು ಬೈಕ್ನ ಒಂದು ಪೇಜ್ ಇರಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಆಲ್ಮೋಸ್ಟ್ ನಾನು ಮೊನ್ನೆ ಲೆಕ್ಕಾಚಾರ ಮಾಡುವಾಗ ಆಲ್ಮೋಸ್ಟ್ ಹತ್ತಿರ 2 lakhs ಅಂತ ಹೇಳ್ಬೋದು. 2 lakhs ನಾನು ಖರ್ಚು ಮಾಡಿದ್ದೇನೆ. ಸೊ ಒಂದು ಸ್ವಲ್ಪ ಕೂಡ ಅರ್ನಿಂಗ್ಸ್ ಇಲ್ಲ ಅಂತ ಹೇಳಿದರೆ ಆ ಒಂದು ಫ್ಯಾಷನ್ಗೆ ನನಗೆ ಒಂದು ಸ್ವಲ್ಪ ಕೂಡ ಬೆಲೆ ಇರೋದಿಲ್ಲ. ಇಷ್ಟರವರೆಗೆ ಯಾವುದೇ ರೀತಿಯಾದಂತಹ ಒಂದು ಅರ್ನಿಂಗ್ಸ್ ಇಲ್ಲ ಅಂತ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿದ್ರು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾನೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಇಷ್ಟರವರೆಗೆ ನನಗೆ ಗೊತ್ತಿರುವ ಹಾಗೆ ಯಾರಿಗೂ ಕೂಡ ಅರ್ನಿಂಗ್ಸ್ ಅಂತ ಹೇಳುವಂಥದ್ದು ಬರಲಿಲ್ಲ ಅಂತ ಅಂದ್ಕೊಳ್ತೇನೆ ಯೂಟ್ಯೂಬ್ನ ಸೈಡಿಂದ. ಆ್ಯಂಡ್ ಪ್ರಮೋಷನ್ಸ್ ಆ ರೀತಿಯೆಲ್ಲ ಬಂದಿರ್ಬೋದು ಕೆಲವೊಬ್ಬರಿಗೆ. ಆ್ಯಂಡ್ ಸಣ್ಣ ಈ ಒಂದು ಬೈಕ್ನ ವ್ಲಾಗ್ ಮಾಡುವಂಥವರಾಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಒಂದು ವೀಡಿಯೋ ಬಿಡುವಂತಹವರಿಗೆ ಈ ಇನ್ಸ್ಟಾಗ್ರಾಮಲ್ಲಿ ಅರ್ನಿಂಗ್ಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತು ಗೊತ್ತಿಲ್ಲ, ನನಗೆ ಗೊತ್ತಿದ್ದರೆ
ಯಾರಿಗಾದರೂ ಅದರ ಬಗ್ಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋದ ಕೆಳಗೆ. ಸೊ ಹಾಗೆ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಇನ್ನೂ ಕೂಡ ವೀಡಿಯೋಸ್ ಅಂದರೆ ಮತ್ತೆ ರೀಸ್ಟಾರ್ಟ್ ಮಾಡ್ತೇನೆ ನನ್ನ ವೀಡಿಯೋಸ್ ಎಲ್ಲ. ಒಂದು 10 ಡೇಸ್ ಅಥವಾ 15 ಡೇಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ಲೀವ್ ತಗೊಳ್ಳೋದಿಲ್ಲ. ಯೂಟ್ಯೂಬ್ನಿಂದ ನಾನು ಹೊರಗಡೆ ಉಳಿಯೋದಿಲ್ಲ, ಜಸ್ಟ್ ಒಂದು 10 ಡೇಸ್ ಅಷ್ಟೇ. ಅದಾದಮೇಲೆ ಮತ್ತೆ ಪುನಃ ನನ್ನ ಒಂದು ಯೂಟ್ಯೂಬ್ನ ಲೈಫ್ ಏನೋಟ್ ಅದನ್ನು ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದರೆ, ಆದಷ್ಟು ಬೇಗ ನನ್ನ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದವರಿಗೆ. ಈ ಒಂದು ಗಾಡಿ ಏನುಂಟು MT-15 ಇದನ್ನು ಫುಲ್ ರಿಸ್ಟೋರ್ ಮಾಡಬೇಕಂತ ಇದ್ದಾನೆ. ಅಂದರೆ ಒಂದು ಡಿಫ್ರೆಂಟ್ ರೀತಿಯ ಒಂದು ಕಾನ್ಸೆಪ್ಟ್ನ ಮುಖಾಂತರ ಈ ಒಂದು ಬೈಕನ್ನು ಏನುಂಟು ಮೋಡಿಫೈ ಮಾಡಬೇಕಂತ ಇದ್ದಾನೆ. ಐ ಹೋಪ್ ನನ್ನ ಸ್ಪ್ಲೆಂಡರಿಗೆ ತುಂಬ ಒಂದು ಸಪೋರ್ಟ್ ಸಿಕ್ಕಿದೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂದು 100 ಪಟ್ಟು ಅಂತ ಹೇಳ್ಬೋದು, 100 ಪಟ್ಟು ಜಾಸ್ತಿ ಸಪೋರ್ಟ್ ಸಿಕ್ಕಿದೆ. ಒಂದೇ ವೀಡಿಯೋಗೆ 10,000 ಫಾಲೋವರ್ಸ್ ಎಲ್ಲ ಬಂದಿದ್ದರು. ಅದು ತುಂಬ ವೈರಲ್ ಆಗಿತ್ತು, ತುಂಬ ಸದ್ದು ಮಾಡಿತ್ತು ಆ ಒಂದು ಪ್ರಾಜೆಕ್ಟ್. ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಊರಲ್ಲಿ ಎಲ್ಲ ತುಂಬ ಜನರು ರೆಕಗ್ನೈಸ್ ಮಾಡ್ತಾಯಿದ್ರು ನನ್ನನ್ನು. ಊರಲ್ಲಿ ಆಗಿರ್ಬೋದು, ಇವತ್ತಿಗೂ ಆಗಿರ್ಬೋದು. ಆ ಬೈಕನ್ನು ನಾನು ಹೊರಗಡೆ ತಗೊಂಡು ಬಂದರೆ ನಾನು ತರುವಂಥದ್ದು ತುಂಬ ಕಮ್ಮಿ ಅದನ್ನು. ಯಾಕಂತ ಹೇಳಿದರೆ ನಮ್ಮ ಗೌರ್ಮೆಂಟ್ನ ರೂಲ್ಸ್ನ ಪ್ರಕಾರ ನಂಬರ್ ಪ್ಲೇಟ್ ಬೇಕು. ಆ ಒಂದು ಗಾಡಿಯಲ್ಲಿ ನಾನು ನಂಬರ್ ಪ್ಲೇಟ್ ಇಲ್ಲ. ಸೊ ಆ ಒಂದು ರೀಸನಿಂದ ನಾನು ರೋಡ್ಗೆ ಇಳಿಸುವಂಥದ್ದು ತುಂಬ ಕಮ್ಮಿ. ನನ್ನ ರೋಡ್ಗೆ ಇಳಿಸ್ತಾ ಇರ್ತೇನೆ, ಬಟ್ ಅದೇ ನನ್ನ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇರ್ತಾನೆ ಅಷ್ಟೇ. ಅದು ಬಿಟ್ಟರೆ ದೂರ ಎಲ್ಲ ತಗೊಂಡು ಹೋಗೋದಿಲ್ಲ. ಆದಷ್ಟು ಬೇಗ ಅದಕ್ಕೆ HSRP ನಂಬರ್ ಪ್ಲೇಟ್ ಬಂದ ಕೂಡಲೇ ನಾನು ಮತ್ತೆ ಅದನ್ನು ಜಾಸ್ತಿ ತೆಗಿತಾ ಇರ್ತೇನೆ. ಈ ಒಂದು ಗಾಡಿಯನ್ನು ಸ್ವಲ್ಪ ಕಮ್ಮಿ ಮಾಡ್ತೇನೆ. ಸೊ ಈ ಗಾಡಿಯನ್ನು ನೋಡೋದಂತ ಹೇಳಿದರೆ ಎಲ್ಲವೂ ಇದು ಕಾಣ್ತಾ ಇರ್ಬೋದು, ಇದು ಕೂಡ ಲೂಸ್ ಆಗಿದೆ. ಆ್ಯಂಡ್ ಇದು ಕಾಣ್ತಾ ಇರ್ಬೋದು, ಇದು ಕೂಡ ಲೂಸ್ ಆಗಿದೆ. ಬ್ರೇಕ್ ಲಿವರ್ ಆಗಿರ್ಬೋದು, ಅದು ಕೂಡ ಗಟ್ಟಾಗಿದೆ. ಎಕ್ಸಲೇಟರ್ ಜಾಮ್ ಆಗಿದೆ. ತುಂಬ ಪ್ರಾಬ್ಲಮ್ಸ್ ಇದೆ ಈ ಒಂದು ಗಾಡಿಯಲ್ಲಿ. ಸಸ್ಪೆನ್ಷನ್ಸ್ ವೀಕ್ ಆಗಿದೆ. ಸಸ್ಪೆನ್ಷನ್ ಹೌದು, ಇನ್ನೊಂದು ಪ್ರಾಜೆಕ್ಟಲ್ಲಿ ಅದೆಲ್ಲವೂ ಚೇಂಜ್ ಆಗ್ತದೆ. ದೊಡ್ಡ ಮಟ್ಟಿನಲ್ಲಿ ಆಗ್ತಾ ಇದೆ ಅದೊಂದು ಪ್ರಾಜೆಕ್ಟ್. ತುಂಬ ಪ್ಲ್ಯಾನ್ ಎಲ್ಲ ಮಾಡಿಟ್ಟಿದ್ದೇನೆ, ಇನ್ನು ಸ್ಟಾರ್ಟ್ ಮಾಡುವಂಥದ್ದು ಒಂದೇ ಬಾಕಿ. ಎಕ್ಸಾಮ್ಸ್ ಮುಗೀಲಿ ಅಂತ ತುಂಬ ಕಾಯ್ತಾ ಇದೆ ನಾನು. ಅದೊಂದು ರೀಸನಿಂದ ನಾನು ಇಷ್ಟರವರೆಗೆ ಮುಟ್ಟಿರಲಿಲ್ಲ ಅದೊಂದು ಕೆಲಸವನ್ನು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಸೊ ಹಾಗೆ ಇನ್ನು 15 ಡೇಸ್ 20 ಡೇಸ್ ಒಳಗೆ ಆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಂತ ಇದ್ದಾನೆ. ನಿಮ್ಮ ಸಪೋರ್ಟ್ ತುಂಬ ಬೇಕು, ಸಿಗ್ತದಂತ ಕೂಡ ನನಗೆ ಒಂದು ಭರವಸೆ ಇದೆ. ಸೊ ಇಷ್ಟೆಲ್ಲ. ಇನ್ನು ಕಾಲೇಜ್ ಹತ್ತಿರ ಬರೋದಕ್ಕೆ ಆಯಿತು, ಇನ್ನೊಂದು ಸ್ವಲ್ಪ ದೂರ ಇರುವಂಥದ್ದು. ಇನ್ನೊಂದು 10 to 15 ಡೇಸ್ನೊಳಗೆ ಆದಷ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಎಕ್ಸಾಮ್ಸ್ ಎಲ್ಲ ಮುಗ್ದ ಕೂಡಲೇ. ನಿಮ್ಮ ಸಪೋರ್ಟ್ ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಒಂದು ಕಮೆಂಟ್ ಹಾಕಿ ಏನಿದ್ರು ಕೂಡ. ಹಾಗೆ ಒಂದು ಒಳ್ಳೆಯ ಪ್ರಾಜೆಕ್ಟ್ನ ಮುಖಾಂತರ ಮತ್ತೆ ಬರ್ತಾ ಇದ್ದೇನೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಆ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗ್ತದೆ. ಸೊ ಇನ್ನೊಂದು 10 ದಿನ ಮಾತ್ರ. ಸೊ ಬಾಯ್ ಗಾಯ್ಸ್.